ಸೊ ಗಾಯ್ಸ್ ಮಳೆ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಸೊ ಯಾ ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ರಜೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಯಾ ಗೈಸ್, ಇವಾಗ ನಾವು ಫೈನಲಿ ರೂಮ್ ಹತ್ರ ಬಂದ್ವಿ ಗೈಸ್. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೋಗ್ಬೇಕು. ನೋಡಿ ಗೈಸ್, ಈ ಥರ ಇದೆ ರೂಮ್. ಸೂಟ್ ರೂಮ್ ಸಿಕ್ತು ಗೈಸ್. ಸೊ ಯಾ, ಅಲ್ಲಿ ಇರೋ ಬಿಸಿಲಿಗೆ ಗೈಸ್ ವಿತೌಟ್ ಎ ಸಿ ನಿಜವಾಗ್ಲೂ ಇರೋಕ್ಕಾಗಲ್ಲ, ಸತ್ತೋಯ್ತಾರೆ ಗೈಸ್. ಆಗಲ್ಲ. ಫ್ಯಾನ್ ಆನ್ ಮಾಡಿದ್ರು ಹಾಟ್ ಗೈಸ್, ಯಪ್ಪ ಆಗಲ್ಲ. ಸೊ ಅದಕ್ಕೆ ಎ ಸಿ ರೂಮ್ ಮಾಡ್ಕೊಂಡ್ವಿ. ಸೊ ಕಮ್ಮಿ ಪ್ರೈಸಲ್ಲೇ ಸಿಕ್ತು. ನೋಡಿ, ನಾನು ಫೈನಲಿ ರೆಡಿಯಾಗಿ ಈ ಥರ ಕಾಣಿಸ್ತಾ ಇದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ ಗೈಸ್. ಇವಾಗ ನಾವು ಛತ್ರದ ಕಡೆ ಹೊರಟ್ವಿ ಗೈಸ್. ಬನ್ನಿ ಹೋಗೋಣ. ನನ್ನ ವಾಯ್ಸ್ ಅಂತೂ ಖರಾಬಾಗಿದೆ ಗೈಸ್. ನನಗೆ ಆಯಿತು 1 ವೀಕ್ ಮೇಲೆ ನಾನು ಮೆಡಿಷನ್ಸು ತೊಗೊಂಡಿಲ್ಲ, ಹಾಸ್ಪಿಟ್ಲಿಗೂ ಹೋಗ್ತಾ ಇಲ್ಲ. ಸೊ ಯಾ, ಫೈನಲಿ ನಾವು ರೀಚ್ ಆದ್ವಿ. ಆಟೋ ಮಾಡ್ಕೊಂಡು ಹೊರಟ್ವಿ ಗೈಸ್, ಬಿಕಾಸ್ ಅಲ್ಲಿ ದೂರ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಆರ್ಕೆಸ್ಟ್ರಾ ಥರ ಇಟ್ಟಿದ್ರು ಗೈಸ್. ಸೊ ಸಾಂಗ್ ಅವ್ರು ಆಡ್ತಾಯಿದ್ರು, ನಾವು ಕೇಳ್ತಾ ಇದ್ವಿ. ನಾವು ಯಾಕೆ ಅಷ್ಟು ದೂರಕ್ಕೆ ಹೋದ್ವಿ ಮದುವೆಗೆ ಅಂತ ಹೇಳಿದ್ರೆ, ಅವರು ನಮ್ಮನ್ನ ಕರೆಯೋಕ್ಕೆ ಅಷ್ಟು ದೂರದಿಂದ ಬಂದಿದ್ರು. ಒಂದು ಫ್ರೆಂಡ್ ಗೈಸ್. ಸೊ ಸಚ್ ಅ ಗುಡ್ ಹಾರ್ಟ್ ಪರ್ಸನ್ ಗೈಸ್. ಸೊ ಯಾ, ಇದು ಅವರ ಬಾವಿ ಪತ್ನಿ ಗೈಸ್. ಸೊ ಆಲ್ರೆಡಿ ಇವಾಗ ಆಗೋಗಿದೆ. ನಾನು ವ್ಲಾಗ್ ಎಡಿಟ್ ಮಾಡುವಾಗ ಟೈಮ್ ಆಗಿದೆ ಗೈಸ್. ಸೊ ಅವರೇ, ಸೊ ಅಲ್ಲಿಂದ ನೋಡ್ತಾ ಇದ್ರು ಗೈಸ್ ಅವ್ರ ವೈಫ್ನ. ಸೊ ಅಲ್ಲಿ ಟೆಂಪಲ್ ಇತ್ತು ಗೈಸ್ ಪಕ್ಕದಲ್ಲಿ, ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಗೈಸ್ ಹುಡುಗಿನ. ಸೊ ನಾವು ನೋಡ್ತಾ ಇದ್ವಿ. ಫೈನಲಿ ಸ್ಟೇಜಿಗೆ ಕರ್ಕೊಂಬಂದು ನಿಲ್ಸಿದ್ರು ಗೈಸ್. ಇಲ್ಲಿದು ಅಂದರೆ ಕೆಲವೊಂದು ಕಡೆ ಕೆಲವೊಂದು ಥರ ಶಾಸ್ತ್ರಗಳು ಗೈಸ್. ಇಲ್ಲಿ ಏನು ಅಂತ ಹೇಳಿದ್ರೆ, ಹುಡುಗಿನ ಮೇಲೆ ನಿಲ್ಲಿಸಿ ಇನ್ನು ಬಾಕಿನೆಲ್ಲ ಕೆಳಗಡೆ ನಿಲ್ಲಿಸಿ ತೆಗೆಯೋದು ಗೈಸ್ ಫೋಟೋಸ್ನ. ಸೊ ಯಾ, ಬಟ್ ನಮಗೆ ಇಲ್ಲಿ ಅಭ್ಯಾಸ ಆಗಿ, ಸೊ ನಾನು ಮಾತ್ರ ಬಿಡಲಿಲ್ಲ ಗೈಸ್. ನಾನು ಮೇಲೆ ನಿಂತ್ಕೊಂಡೆ ತೆಗೆಸ್ಕೊಳ್ಳೋದು ಅಂತ ಆಟ ಮಾಡಿ ಫೈನಲಿ ಮೇಲೆ ನಿಂತ್ಕೊಂಡೆ ಎಲ್ಲ ತೆಗೆಸ್ಕೊಂಡ್ವಿ. ಬಿಕಾಸ್ ನಮಗೆ ಏನು ಹೇಳೋದು, ನಾವು ಇಲ್ಲಿ ಬೆಳೆದಿರೋ ರೀತಿ ಬೇರೆ, ಅವರು ಅಲ್ಲಿದ್ದು ಶಾಸ್ತ್ರ ಬೇರೆ, ಬಟ್ ಆದರೆ ಇಲ್ಲಿ ಇರೋದೇ ಚಂದ ಅಂತ. ಸೊ ಯಾ, ಗೈಸ್ ಇಲ್ಲಿ ಇಬ್ಬರು ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಗೈಸ್. ಸೊ ಅದನ್ನು ಎಲ್ಲರೂ ನೋಡ್ತಾ ಇದ್ರು. ಸೊ ಯಾ, ಲೆಟ್ಸ್ ಡ್ಯಾನ್ಸ್ ಜೊತೆ ಸಾಂಗ್ ಮಾಡ್ತಾಯಿದ್ರು. ನಾನು ಸ್ಕಂದನ್ ಕರ್ಕೊಂಡು ನಿಲ್ಲಿಸ್ದೆ ಗೈಸ್. ಅವ್ನು ಅವರಿಬ್ಬರನ್ನ ನೋಡಿಕೊಂಡೇ ಆಗ್ಬಿಟ್ಟ. ಅವ್ನು ಮಾಡಲೇ ಇಲ್ಲ, ಅವನು ನಿದ್ದೆಗಣ್ಣಲ್ಲಿದ್ದಾವೆ. ಸೊ ಇಲ್ಲಾಂದರೆ ಅವನು ಡ್ಯಾನ್ಸ್ ಮಾಡ್ತಿದ್ದ. ಸೊ ನೋಡಿ ಗೈಸ್, ಅಲ್ಲೂ ನನ್ನ ಜೊತೆ ಜಗಳ ಆಡ್ತಾ ಇದ್ದಾನೆ. ಫುಲ್ ಚೊರೆ ಗೈಸ್, ಫುಲ್ ಚೊರೆ ಅವನು ಗೈಸ್. ಅಲ್ಲಿ ನೋಡಿ ಜನ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಹೆವಿ ರಶ್ ಇತ್ತು ಗೈಸ್. ನೈಟ್ ಮಾತ್ರ ಹೆವಿ ಅಂದರೆ ಹೆವಿ ರಶ್ ಇತ್ತು. ಸೊ ಯಾ ನೋಡಿ, ಇಲ್ಲಿ ಈ ಥರ ಫೋಟೋಶೂಟ್ ಮಾಡ್ತಾರೆ. ಅಲ್ಲೆಲ್ಲ ಬೈತಾಯಿದ್ರು ಸಾಂಗ್ ಹಾಕಿರೋರು. ಇಲ್ಲಿ ನೋಡಿ ಗೈಸ್, ಊಟದ ಹತ್ರ ಬಂದರೆ ಈ ಥರ ಇನ್ನೂ ಅಲ್ಲಿ ಕೂತಿರೋರ್ದು ಹಾಗೇ ಇರಲ್ಲ ನೋಡಿ. ಅವರಿಂದ ಚೇರ್ ಹಾಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಆಲ್ರೆಡಿ ರಿಸರ್ವ್ ಮಾಡ್ಕೋತಾ ಇರೋದು. ಯಪ್ಪ, ಅಂದರೆ ನಾವು ಆ ಪ್ಲೇಸಲ್ಲಿದ್ದು ನಾವು ತಿಂತಾಯಿದ್ರು ಊಟ ಆಗಿರಲ್ಲ, ಬಟ್ ಅವ್ರನ್ನ ನಿಲ್ಸಿದ್ದೀವಲ್ಲ ಅನ್ನೋ ಫೀಲಲ್ಲಿ ನಾವು ಊಟನೇ ಮಾಡಲ್ಲ. ಸೊ ಹಂಗೆ ಐಟಮ್ಸು ಖಾಲಿಯಾಗಿ ಹೋಗಿತ್ತು ಗೈಸ್. ಅಂದರೆ ಅಷ್ಟು ಜನ ಇದ್ದರು. ಸೊ ಯಾ, ಫೈನಲಿ ಅನ್ನ ಸಾಂಬಾರು ಸಿಕ್ತು ಗೈಸ್, ಒಂದು ರೋಟಿ ಸಿಕ್ತು ಗೈಸ್. ಅನ್ನ ತಿನ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ ಗೈಸ್. ಶೆಕೆ ಫುಲ್ ಎಕ್ಸಾಸ್ಟ್ ಅಂದ್ಕೊಳ್ಳಿ. ಅಲ್ಲಿರೋ ಜನರಿಗೂ ಆ ಶೆಕೆಗೂ ಯಪ್ಪ. ಫೈನಲಿ ರೂಮಿಗೆ ಬಂದು ಫೋಟೋಸು ತೊಗೊಳಕ್ಕಾಗಿರಲಿಲ್ಲ ಗೈಸ್ ಹೋಗುವಾಗ, ಅಂದರೆ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿ ಎಲ್ಲ ಪಿನ್ ಮಾಡಿ ಸ್ಯಾರಿ ತೊಗೊಂಡಿದ್ದೀನಿ, ಬ್ಲೌಸ್ ತೊಗೊಬಂದಿದ್ದೀನಿ, ಲಂಗನೇ ತೊಗೊಂಡಿಲ್ಲ ಗೈಸ್. ಡಿಪ್ರೆಷನ್ ಮರೆತು ಬ್ಯಾಗ್ನ ಪ್ಯಾಕ್ ಮಾಡಿ 3 ದಿನ ಆಗಿದೆ, ಬಟ್ ಮೇನ್ ತಿಂಗೇ ಇಲ್ಲ. ಸೊ ಅದಕ್ಕೋಸ್ಕರ ಶಾಪ್ ಹುಡ್ಕೋಕೆ ಹೋಗಿದೆ. ಅಂದ್ಬಿಟ್ಟು ಕಾಲಾಗಿದೆ 10 ಗಂಟೆ ಅಂತ ತೆಗೆಯೋದು. ಸೊ ತೆಗೆದ್ಮೇಲೆ ಮತ್ತೆ ಹೋಗೋಣ. ಇವತ್ತು ನಾವು ವಾಪಸ್ ಹೋಗ್ತಾರೆ. 9 ಕಾಲಾಗಿದೆ, 10ಗೆ ಓಪನು. ಸೊ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಹೋಗೋಣ ಗೈಸ್. ನೋಡಿ ಗೈಸ್, ಮಿಂಚಿಂಗ್ ನೋಡಿ ಗೈಸ್. ನಾನು ನೋಡಿ ಗೈಸ್ ತೊಗೊಂಡು ಬರೋದನ್ನ ತೊಗೊಂಡು ಬಂದಿಲ್ಲ. ಸೊ ತರಗೆ ಹೋಗ್ತಾಯಿದ್ದೀನಿ. ಸ್ನಾನ ಮಾಡ್ತೀನಿ. ಏನು ಕೊಡಬೇಕು?
ಅಲ್ಲೇ ಆಟೋದವ್ರನ್ನ ಕೇಳಿಕೊಂಡು ಒಂದು ಶಾಪಿಗೆ ಹೋಗ್ತಾ ಇದ್ವಿ ಗೈಸ್. ಸೊ ಫೈನಲಿ ಶಾಪ್ ಅಂತೂ ಸಿಕ್ತು, ಓಪನ್ ಆಗಿತ್ತು. ಅದನ್ನು ತೊಗೊಂಡು ರೆಡಿ ಆಗೋಕ್ಕೆ ಹೋಗ್ಬೇಕು ಗೈಸ್, ಪಟ ಪಟ ಅಂತ. ಕಲೆಕ್ಷನ್ಸ್ ಮಾತ್ರ ಸಖತ್ತಿದ್ವು ಗೈಸ್, ಸಖತ್ತಾಗಿದ್ವು. ಮತ್ತು ಟೈಮ್ ಇರಲಿಲ್ಲ ಗೈಸ್. ನೋಡಿ. ಸೊ ಗೈಸ್ ಫೈನಲಿ ರೆಡಿ ಆಗಿದ್ದೀನಿ, ಈ ಥರ ಕಾಣಿಸ್ತಾ ಇದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್. ನಂದು ದೃಷ್ಟಿ ನನಗೆ ತಾಗುತ್ತೆ, ಸೊ ಪ್ಲೀಸ್ ಕಮೆಂಟ್ ಹಾಕಿ. ಸೊ ಗೈಸ್ ಫೈನಲಿ ಆಟೋ ಬಂತು. ಅಣ್ಣ ಆಲ್ರೆಡಿ ಹೋಗಿದ್ರು ಬಿಕಾಸ್ ನಮ್ಮದು ಲೇಟ್ ಆಗುತ್ತೆ ಅಂತ. ಸೊ ನಾವು ಹೋಗ್ತಾ ಇದ್ವಿ 3 ಜನ. ಬನ್ನಿ ಗೈಸ್ ಹೋಗೋಣ. ಅಲ್ಲೂ ಟ್ರಾಫಿಕ್ ಗೈಸ್, ಟ್ರಾಫಿಕ್. ಸೊ ಗೈಸ್ ಬನ್ನಿ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಸೊ ನಾವು ಬಂದಾಗಲೇ 11 ಆಗೋಗಿದೆ ಗೈಸ್, ಆಲ್ರೆಡಿ 11 ಆಯಿತು. ಸೊ ಬ್ರೇಕ್ಫಾಸ್ಟು ನಮಗೆ ಕೇಸರಿ ಬಾತು ಮತ್ತು ಸ್ವಲ್ಪ ಗೀ ರೈಸ್ ಅನಿಸುತ್ತೆ ಸಿಕ್ತು ಗೈಸ್. ಸೊ ಆಮೇಲೆ ಹುಡ್ಗನ ರೂಮ್ಗೆ ಹೋಗ್ಬಿಟ್ಟು ಹುಡ್ಗನ ಮಾತಾಡಿಸ್ಕೊಂಡು ಅಲ್ಲಿ ಏನೇನೋ ಶಾಸ್ತ್ರ ಮಾಡಿದರು ಅದನ್ನೆಲ್ಲ ನೋಡಿಕೊಂಡು, ಸೊ ಅಷ್ಟರಲ್ಲಿ ಟೈಮೇ ಆಗೋಯ್ತು. ನಾವು ರಿಟರ್ನ್ ನೋಡಬೇಕಾಗಿದ್ದರಿಂದ ನಾವು ಬೇಗ ಊಟಕ್ಕೂ ಹೋದ್ವಿ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸಕ್ಕತ್ತಾಗಿತ್ತು ಗೈಸ್, ಊಟ ಮಾತ್ರ ಅಲ್ಟಿ ಅಂದ್ಕೊಳ್ಳಿ, ಸಕ್ಕತ್ತಾಗಿತ್ತು. ನೆಕ್ಸ್ಟು ಎಲೆ ಅಡಿಕೆ ನನಗೆ ತಿನ್ನಬೇಕು ಅನ್ನಿಸ್ತು ಗೈಸ್, ಅವ್ರು ಕೊಡ್ತಾಯಿದ್ದೀನಿ ನೋಡಿ. ಸೊ ನಾನು ಫೈನಲಿ ಎಲೆ ಅಡಿಕೆ ತಿಂದೆ. ನಾನು ತಿನ್ನಲ್ಲ, ಸೊ ಅದಕ್ಕೆ ತಿಂದೆ. ಸೊ ಗೈಸ್ ನಾನು ಫೋಟೋಶೂಟ್ ಮಾಡ್ಕೊಂಡಿದ್ದು ಫೋಟೋನ ಹಾಕ್ತೀನಿ. ನಾವು ಮೇಲೆ ನಿಂತ್ಕೊಂಡೇ ತೆಗೆಸ್ಕೊಳ್ಳೋದು ಅಂತ ಹೇಳಿ ತೆಗೆಸ್ಕೊಂಡ್ವಿ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಸೊ ಫೈನಲಿ ಒಂದು ಅಣ್ಣ ನಮ್ಮನ್ನ ರೂಮ್ ಗಂಟೆ ಡ್ರಾಪ್ ಆಗ್ತೀನಿ ಅಂತ ಹೇಳಿದ್ರು. ಸೊ ನಾವು ಮಾಡಿದ ರೂಮ್ ಕಡೆ ಹೋಗಿ ಅಲ್ಲಿಂದ ನಾವು ರಿಟರ್ನ್ ಹೊರಡ್ಬೇಕಿತ್ತಲ್ವ. ಸೊ ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಪುನಃ ರಿಟರ್ನ್ ಬ್ಯಾಕ್ ಹೊರಡ್ಬೇಕು ಗೈಸ್. ಬನ್ನಿ ಹೋಗೋಣ. ಬೈ ಸೂಟ್ ರೂಮ್. ಫೈನಲಿ ನಾವು ಹೊರಡ್ಬೇಕು ಗೈಸ್. ನೋಡಿ ನಾನು ಈ ಥರ ರೆಡಿಯಾಗಿದ್ದೆ ರಿಟರ್ನ್ ಹೋಗ್ಬೇಕಾದ್ರೆ, ಬಿಕಾಸ್ ಕಂಫರ್ಟ್ ಮುಖ್ಯ ಗೈಸ್. ಸೊ ಅದಕ್ಕೆ ಸೊ ಅಲ್ಲಿ ಈ ಥರ ಫೋಟೋ ಬೂತ್ ಮಾಡಿದ್ರು, ಚೆನ್ನಾಗಿತ್ತು ಗೈಸ್. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಒಂದು ನೋಡಿ ಬನಿಯನ್ ಹಾಕ್ಕೊಂಡು. ಸೊ ಫೈನಲಿ ಗೈಸ್ ನಮಗೆ ಆಟೋ ಸಿಕ್ತು. ಸೊ ಆಟೋನ ಮಾಡಿಕೊಂಡು ಹೊರಟ್ವಿ. ನಮ್ಗೆ ಅಲ್ಲಲ್ಲೇ ಸಿಕ್ಬಿಡುತ್ತೆ ಗೈಸ್, ಅಲ್ಲೆಲ್ಲ ಆಟೋ ಮದುವೆ ಮನೆ ಹತ್ರನೂ ಇರುತ್ತೆ. ಸೊ ಹಂಗೆ ಬೇಗ ಸಿಕ್ಬಿಡುತ್ತೆ ಆಟೋ. ಸೊ ಹಂಗೆ ಲೇಸ್ ಎಲ್ಲ ತೊಗೊಂಡು ರೈಲ್ವೆ ಟಿಕೆಟ್ ತೊಗೊಂಡು ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಗೈಸ್ ಟ್ರೈನ್ಗೆ. ಸೊ ಫೈನಲಿ ಬಂತು. ಸೀಟ್ ಇರಲಿಲ್ಲ, ಲಾಸ್ಟಿಗೆ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಟ್ಟರು ಗೈಸ್. ನಾನಂತೂ ಮೇಲೆ ಹತ್ಬಿಟ್ಟು ಒಳ್ಳೆ ನಿದ್ದೆ ಅಂದ್ಕೊಳ್ಳಿ ಗೈಸ್. ಫೈನಲಿ ಆ ರೈಲ್ವೆ ಚೆಕ್ ಮಾಡ್ತಾರಲ್ಲ ಅವ್ರು ಬಂದಿದ್ರು, ನಮ್ಗೆ ಈ ಥರ ಸೀಟ್ಸ್ ಕೊಡ್ಸಿದ್ರು ಗೈಸ್. ನೋಡಿ ನಾನಂತೂ ಒಳ್ಳೆ ನಿದ್ದೆ ಹೊಡೆದೆ ಗೈಸ್. ಕಿವಿಗೆ ಸಾಂಗ್ಸ್ ಹಾಕ್ಕೊಂಡೆ, ಒಳ್ಳೆ ನಿದ್ದೆ ಗೈಸ್. ಇಲ್ಲಿಬ್ರು ಮಕ್ಕಳು ಗೈಸ್ ಎಂಥ ಜಗಳ ಅಂತ ಕೇಳಿಬಿಡಿ ಮಾತ್ರ. ಎಂತ ಏಟ್ ಬೀಳ್ತಿತ್ತು ಗೊತ್ತಾ ಗೈಸ್, ಚಟ್ ಅಂತ ಕೊಡ್ತಾ ಇದ್ಲು ಅವಳು ಆ ಕಡೆಯಿಂದ ಅಣ್ಣನಿಗೆ, ಅವನು ಈ ಕಡೆಯಿಂದ ಹೊಡೆಯೋದು. ನಾನು ವೀಡಿಯೋ ಮಾಡ್ತಿದ್ದು ಅವ್ರಿಗೆ ಗೊತ್ತಾಯ್ತು ಅನಿಸುತ್ತೆ. ಸೊ ಅದನ್ನು ನೋಡಿಕೊಂಡು ಅವ್ರು ನಗ್ತಾ ಇದ್ದೆ ನಾನಂತೂ. ಸೊ ಇವಾಗ ಫೈನಲಿ ದಾವಣಗೆರೆಯಿಂದ ಇಳಿದ್ವಿ. ಅರಸೀಕೆರೆ ಜಂಕ್ಷನಲ್ಲಿ ಸ್ಟಾಪ್ ಆಗಿ ಅಲ್ಲಿಂದ ಟಿಕೆಟ್ ಮಾಡ್ಕೊಂಡ್ವಿ ಗೈಸ್ ಕೆ ಆರ್ ನಗರಕ್ಕೆ. ಯಾಕಂದರೆ ನಮ್ಗೆ ಡೈರೆಕ್ಟ್ ನಮ್ಮ ಊರಿಗೆ ಬರೋಕ್ಕೆ ಟೈಮ್ ಆಗುತ್ತೆ. ಸೊ ಅಲ್ಲಿ ಸೀಟ್ ಸಿಕ್ತು. ನಾನು ನನ್ನ ಮಗ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೋದ್ವಿ ಗೈಸ್. ಅಲ್ಲೂ ನಿದ್ದೆ ಹೊಡೆದೆ. ಸೊ ಗೈಸ್ ಫೈನಲಿ ಗೈಸ್ ನಾವು ರಿಟರ್ನ್ ಹೋಗ್ತೀವಿ. ಅಂದರೆ ನಮ್ಮ ಊರಿನ ಗಾಳಿ ತಗೊಳ್ಳುವಾಗ ದಟ್ ಫೀಲ್ ಲೈಕ್ ಅನಿಸುತ್ತೆ. ಅಂದರೆ ಅಷ್ಟು ಶೆಕೆ ಗೈಸಲ್ಲಿ ಆಗೋದೇ ಇಲ್ಲ. ಆ ಕಡೆಗೆಲ್ಲ ಹೋಗ್ಬೇಕು ಅಂದರೆ ಒಳಗಡೆಯಲ್ಲಿ ಹೋಗ್ಬೇಕು ಅನಿಸುತ್ತೆ. ಸೊ ಫೈನಲಿ ನಾವು ಆಟೋ ಮಾಡ್ಕೊಂಡು ಕೆ ಆರ್ ನಗರ ಹೋಗ್ಬೇಕು ಚಿಕ್ಕಮ್ಮನ ಮನೆಗೆ. ಸೊ ಬಂದು ನಾನು ನನ್ನ ಮಗ ಚಾಟ್ಸ್ ಅಂಗಡಿಗೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಹೋಯ್ತಾ ಪೆಟ್ ಶಾಪಲ್ಲಿ ಅವನಿಗೆ ಕ್ಯಾಟ್ಸ್ ಮತ್ತು ರ್ಯಾಬಿಟ್ಸನ್ನ ತೋರಿಸ್ಬೇಕು ಅಂತಲೇ ಕರ್ಕೊಂಡು ಹೋದೆ ಗೈಸ್. ಸೊ ಅವನ ಎಕ್ಸೈಟ್ಮೆಂಟ್ ನೋಡಿ. ಇದು ಡಾಗು ಇದು. ಇಲ್ಲಿ ನೋಡಿ ಪಕ್ಷಿ ನೋಡಿ, ಲವ್ ಬರ್ಡ್ಸ್ ನೋಡಿ. ಇಲ್ಲಿ ನೋಡಿ ದೊಡ್ಡ ಫಿಶ್ ನೋಡಿ ಇಲ್ಲಿ. ಸೊ ಇದಕ್ಕೆ ಇಷ್ಟೊಂದು ದೊಡ್ಡ ಎಕ್ಸೈಟ್ಮೆಂಟ್ ಅಂತಲ್ಲ ಅಂದ್ಕೊಂಡ್ರೆ ನೀವು. ಎಕ್ಸೈಟ್ಮೆಂಟ್ ಗೈಸ್, ಬಿಕಾಸ್ ಅವನದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಅವ್ನು ರೈಲ್ವೇನೂ ಅಷ್ಟೇ ಗೈಸ್ ಫಸ್ಟ್ ಎಕ್ಸ್ಪೀರಿಯನ್ಸು. ಸೊ ಅದಕ್ಕೆ ಖುಷಿ ಆಯಿತು ಗೈಸ್. ಸೊ ಅದಕ್ಕೆ ನಾನು ಹಾಕಿದ್ದೀನಿ. ಸೊ ಈ 2 ಕ್ಯಾಟ್ಸ್ ಗೈಸ್. ನಮ್ಮ ಕ್ಯಾಟ್ಸ್ ಅಂದರೆ
ಇಷ್ಟ ಗೈಸ್. ನಂಗೆ ನಾಯಿಕ್ಕಿಂತ ನಾನು ಬೆಕ್ಕನ್ನ ತುಂಬ ಇಷ್ಟಪಡ್ತೀನಿ. ಸೊ ನಾನು ಅಲ್ಲಿಗೆ ಹೋದಾಗ ನಾನು ಒಬ್ಬಳೇ ಇದ್ರೂ ನಾನು ಹೋಗ್ತೀನಿ ಗೈಸ್. ಇಲ್ಲಿ ಮೇಲೆ ನೋಡಿ ಗೈಸ್, ಹ್ಯಾಮ್ ಸ್ಟಾರ್ಸ್ ಸಾಕೋ ಇಲ್ಲಿ ಇದು ಬಾಯ್ ನೋಡಿ. ಸೊ ಗೈಸ್, ನಾನು ಕೇರ್ನಾಗ್ರಿಗೆ ಹೋದ್ರೆ ಇದು ನಮ್ಮ ಹತ್ರ ಮಿಸ್ಸೇ ಮಾಡಲ್ಲ. ಚುರುಮುರಿ ಮತ್ತು ನಿಪ್ಪಟ್ಟು ಮಸಾಲ ಗೈಸ್, ಆ ಅಂಕಲ್ ಸಖತ್ತಾಗಿ ಮಾಡ್ತಾರೆ. ಸೊ ಇಲ್ಲಿ ಮನೆಗೆ ಬಜ್ಜಿ ತೊಗೊಂಡು ಹೊಟ್ವಿ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಬಲೆ ಬಲೆ.